ಹಾಯ್ ಮಾಡು ಮಗಳೇ. ಅಪ್ಪ ಅಪ್ಪ ಏನ್ ಎನರ್ಜಿ ನನ್ನ ಮಗಳಿಗೆ. ಓಕೆ, ವೆಲ್ಕಮ್ ಬ್ಯಾಕ್ ಟು CS ಕಪಲ್ ಸ್ಟೋರಿ ಯೂಟ್ಯೂಬ್ ಚಾನೆಲ್. ಇವತ್ತು ಸ್ಪೆಷಲ್ ಡೇ. ಆ್ಯಕ್ಚುಲಿ ಎಲ್ಲ ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಮೈಸೂರಿಂದ ನಮ್ಮ ಅತ್ತೆ ಜಾಯ್ನ್ ಆಗ್ತಾರೆ. ಇಲ್ಲಿ ಮಮ್ಮಿ ಮತ್ತು ಅಕ್ಕನ ಮನೆಯವರೆಲ್ಲ ಬರ್ತಾ ಇದ್ದಾರೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನನ್ನ ಮುದ್ದು ಮಕ್ಕಳಿಗೆ ಮುಡಿ ಕೊಡಿಸ್ಲಿಕ್ಕೆ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ನೋಡಿ, ಇಷ್ಟುದ ಜುಟ್ಟಿತ್ತು ಸಾಕು. ಸೊ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರ್ಸೋಣ. ಏನೇನು ಮಾಡ್ತೀವಿ, ಅಲ್ಲಿಂದ ಎಲ್ಲಿಗೆ ಹೋಗ್ತೀವಿ, ನಮ್ಮ ದಿನ ಎಲ್ಲ ಏನು ಮಾಡ್ತೀವಿ, ನಂಜನಗೂಡಲ್ಲಿ ದೇವ್ರ ದರ್ಶನ ಆದಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತೆಲ್ಲ ತೋರಿಸ್ತೀವಿ. ನಮ್ಮ ಜೊತೆನೆ ನಿಮಗೂ ನಂಜನಗೂಡು ದರ್ಶನ ಮಾಡಿಸ್ತೀವಿ. ಹೋಗೋಣ. ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಇನ್ನು ಸನ್ರೈಸೇ ಆಗಿಲ್ಲ. ಬಿಫೋರ್ ಸನ್ರೈಸ್ ಹೆಂಗಿದೆ ನೋಡಿ. ವಾವ್, ಇವತ್ತೇ ಅನ್ಸುತ್ತೆ ನಾವು ಇಷ್ಟು ಬೇಗ ರೆಡಿ ಆಗಿಬಿಟ್ಟಿರೋದು ನಮ್ಮ ಮನೆಯವ್ರಿಗೂ ಮುಂಚೆ. ಗ್ಯಾಸ್ ಆಫ್ ಆಗಿದೆ ಅಂತ ಚೆಕ್ ಮಾಡ್ಬಿಡ್ಲಾ? ಹಾಂ, ಲಾಸ್ಟ್ ಮೂಮೆಂಟ್ಸ್ ಚೆಕ್. ಸೊ ಹಿಯರ್ ಸ್ಟಾರ್ಟ್ಸ್ ಆ ಜರ್ನಿ ಟು ನಂಜನಗೂಡು. ಆ್ಯಕ್ಚುಲಿ ನಾವು ಬೇಗ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಆಯಿತಾ. ಬಟ್ ನಾವು ಎಷ್ಟೇ ಬೇಗ ಹೋಗಬೇಕು ಅಂದ್ಕೊಂಡ್ರು ಒನ್ ಆರ್ ದ ಅದರ್ ರೀಸನ್ ಡಿಲೇ ಆಗೇ ಬಿಡುತ್ತೆ. ಐ ಡೋಂಟ್ ನೋ ಟೈಮ್ ಯಾಕಿಷ್ಟು ಫಾಸ್ಟಾಗಿ ರನ್ ಆಗ್ತಾಯಿದೆ ಅನ್ನೋ ಥರ ಫೀಲೆಲ್ಲ ಆಗಿಬಿಡುತ್ತೆ. ಬಟ್ ಜರ್ನಿ ಮಾತ್ರ ಆಸಮ್ ಆಗಿತ್ತು. ಮೈಸೂರಲ್ಲಿ ಅತ್ತೆನೂ ಪಿಕ್ ಮಾಡೋದಿತ್ತು, ಅವ್ರನ್ನ ಪಿಕ್ ಮಾಡಿಕೊಂಡು ಫೈನಲಿ ನಂಜನಗೂಡು ರೀಚ್ ಆದ್ವಿ. ರೀಚ್ ಆದ ತಕ್ಷಣ ಎಲ್ಲರೂ ಹೇಳ್ತಾ ಇದ್ದಿದ್ದು ಹೊಟ್ಟೆ ಹಸ್ವಾಗ್ತಾಯಿದೆ, ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲಿಂದ ಮಕ್ಳಿಗೆ ಮುಡಿ ಕೊಡೋಕ್ಕೆ ಅಂತ ಕರ್ಕೊಂಡು ಹೋದ್ವಿ. ಮುಡಿ ಕೊಡ್ಬೇಕಾರಂತೂ ಸಕ್ಕತ್ ಅಳ್ತಾಯಿದ್ರು. ಆಮೇಲಿಂದ ಒಳ್ಳೆಯಲ್ಲೆಲ್ಲ ಕರ್ಕೊಬಂದು ಸ್ನಾನ ಮಾಡಿಸಿ ಒಂದು ನ್ಯಾಪ್ ತಗೊಂಡ್ರು. ಅದಾದಮೇಲೆ ಆರಾಮಾಗಿದ್ದರು ಅವರು. ನಾವು ಇಲ್ಲಿ ದೇವ್ರಿಗೆ ಅಂದರೆ ಗಂಗೆಗೆ ಪೂಜೆ ಮಾಡ್ತಾಯಿದ್ದೀವಿ. ನೀರಿಗೆ ಗಂಗೆ ಅಂತ ಹೇಳ್ತಾರೆ. ಸೊ ಗಂಗಾ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಸೊ ಫೈನಲಿ ಟೆಂಪಲ್ ರೀಚ್ ಆದ್ವಿ. ಆ ಗೋಪುರಗಳನ್ನ ನೋಡ್ತಿದ್ದಂಗೆ ಮನಸ್ಸಲ್ಲಿ ಒಂಥರ ಶಾಂತತೆ, ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೈನ್ ದಟ್ ಫೀಲಿಂಗ್ ಅಂತ. ಒಂದೊಳ್ಳೆ ವೈಬ್ ಅಂತಲೇ ಹೇಳ್ಬೋದು. ಇಲ್ಲಿ ದೇವಸ್ಥಾನದ ಔಟ್ಸೈಡೇ ಬಿಲ್ವಪತ್ರೆ, ಮಲ್ಲಿಗೆ ಹೂವೆಲ್ಲ ಇತ್ತು. ಅಷ್ಟು ಫ್ರೆಶ್ ಆಗಿತ್ತು ಹೂವು ಮಾತ್ರ. ನಾವು ಎಲ್ಲ ಮುಡಿಲಿಕ್ಕೆ ತೊಗೊಂಡು ದೇವ್ರ ದರ್ಶನಕ್ಕೂ ಒಂದಷ್ಟು ಹೂವು, ಬಿಲ್ವಪತ್ರೆ ಎಲ್ಲ ತೊಗೊಂಡು ದೇವ್ರ ದರ್ಶನಕ್ಕೆ ಹೊರಟ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದೇವ್ರ ದರ್ಶನ ಅಂತೂ ಆಸಮಾಗಾಯಿತು. ಐ ಶುಡ್ ಥ್ಯಾಂಕ್ ಮೈ ಸಿಸ್ಟರ್ ಅನಿಸುತ್ತೆ. ಯಾಕಂದರೆ ಅವಳೇ ನನಗೆ ಆ ಥರ ದರ್ಶನ ಮಾಡಿಸಿದ್ದು, ನಮ್ಮ ಅಕ್ಕ. ಸೊ ಅವ್ರ ಮನೆ ದೇವರು ಕೂಡ ನಂಜನಗೂಡು ನಂಜುಂಡೇಶ್ವರ ಸ್ವಾಮಿ. ತುಂಬ ಹತ್ತಿರದಲ್ಲಿ ಕೂರಿಸಿ ನಮಗೆ ದರ್ಶನ ಮಾಡಿಸಿದ್ರು ನಮ್ಮೆಲ್ಲ ಫ್ಯಾಮಿಲಿಗೂ. ಸೊ ಅಷ್ಟು ಅದ್ಭುತವಾಗಾಯಿತು ದರ್ಶನ ಮಾತ್ರ. ಒಂದು 2 ನಿಮಿಷ ಅಲ್ಲೇ ಕೂತು ಮನಸ್ತೃಪ್ತಿಯಾಗಿ ಪ್ರಾರ್ಥನೆಯನ್ನು ಮಾಡಿ ಆಮೇಲಿಂದ ಹೊರಗಡೆ ಬಂದು ಎಲ್ಲರೂ ಚಿಟ್ಚಾಟ್ ಮಾಡಿ ಆಮೇಲಿಂದ ದೇವ್ರ ಪ್ರಸಾದವನ್ನೆಲ್ಲ ತಗೊಂಡು ಆರಾಮಾಗಿ ಒಂಥರ ಪ್ರಶಾಂತತೆ, ಅದನ್ನು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ, ಅಷ್ಟು ನೆಮ್ಮದಿಯಾಗಿತ್ತು ದೇವ್ರ ದರ್ಶನ ಆದಮೇಲಂತೂ. ಸೊ ಅದಾದಮೇಲೆ ನೆಕ್ಸ್ಟು ಹಾರ್ಸ್ ರೈಡ್ ಮಾಡಬೇಕು ಅಂತ ಹೇಳ್ತಾ ಇದ್ದ. ಇದೇ ಫಸ್ಟ್ ಅನಿಸುತ್ತೆ ಅವನು ಒಬ್ಬನೇ ಹಾರ್ಸ್ ಮೇಲೆ ಕೂರಿಸಿರೋದು. ಅವನು ಸಕ್ಕತ್ ಎಂಜಾಯ್ ಮಾಡ್ದ ಹಾರ್ಸ್ ರೈಡು. ಅದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಎಲ್ಲಿಗೆ ಅಂದರೆ ಮೈಸೂರಿಗೆ. ಸೊ ನೀವೆಲ್ಲ ನೋಡಿರ್ಬೋದು, ನಾವೆಲ್ಲ ನಂಜನಗೂಡಿಗೆಲ್ಲ ಹೋಗಿ ಮಕ್ಕಳಿಗೆ ಮುಡಿ ಮಾಡಿಸ್ಕೊಂಡು ಇವಾಗ ಬ್ಯಾಕ್ ಟು ಮೈಸೂರು. ಯಾಕಂದರೆ ನಾಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು, ಅಲ್ಲಿ ಅಮ್ಮನವ್ರನ್ನ ನೋಡಬೇಕು. ಇವಾಗ ಮಕ್ಕಳು ಮಿಲ್ಕಿ ಟೈಮ್, ಸೊ ಅದಕ್ಕೋಸ್ಕರ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಆನಮ್ಮ ಸೊ ಏನು ಸಮಾಚಾರ? ಏನಿಲ್ಲ, ಫುಲ್ ಟಯರ್ಡ್ ಆಗಿದ್ದೀವಿ. ಆದರೂ ಮಕ್ಳಿಗೋಸ್ಕರ ಅವ್ರು ಮಿಲ್ಕ್ ಕೊಡದೇ ಇಲ್ಲ ಬೆಳಗಿಂದ ಪಾಪ. ಬೆಳಿಗ್ಗೆ ಬ್ಯಾಂಗ್ಳೂರಲ್ಲಿ ಮನೆ ಅವಾಗ ಕೊಡ್ತಿದ್ದು. ಅವ್ರಿಗೆ ಸ್ವಲ್ಪ ಸ್ನ್ಯಾಕ್ಸ್ ಮಿಲ್ಕ್ ಕುಡಿಸ್ಕೊಂಡು ನಾವು ಸ್ನ್ಯಾಕ್ಸ್ ತಿನ್ಕೊಂಡು ಸ್ವಲ್ಪ ರೌಂಡ್ಸ್ ಹೊಡೆಯೋಣ ಅಂತ ನಮ್ಮ ಮೈಸೂರು. ಬನ್ನಿ ಹೋಗೋಣ.
ಹಾಂ ಏ ಪಂಚವಟಿಲಿ ಆ್ಯಕ್ಚುಲಿ ಮಕ್ಕಳಿಗೆ ಮಿಲ್ಕೆಲ್ಲ ಕುಡಿಸಿದ್ವಿ. ಇವಾಗ ಆಟ ಆಡಿಸ್ತಾ ಇದ್ದೀವಿ. ಸ್ಲೋಮು ಅವಳು ತುದಿಲ್ ಕೂತಿದ್ದಾಳೆ ನೋಡಿ. ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತಂದರೆ ಸ್ನ್ಯಾಕ್ಸ್ ತಿನ್ನೋಕ್ಕೆ. ಸ್ನ್ಯಾಕ್ಸ್ ತಿನ್ನೋದಂದರೆ ನಾವು ಆಲ್ಮೋಸ್ಟ್ ಒಂದು 10 ಇಯರ್ಸೇ ಕುವೆಂಪು ನಗರಲ್ಲಿ ಇದ್ವಿ ಅನಿಸುತ್ತೆ. ಸೊ ಅಲ್ಲಿ ಕೆಲವೊಂದು ಪ್ಲೇಸಸ್ ಇದೆ. ಸೊ ನಾವು ಅಲ್ಲೇ ಯಾವಾಗಲೂ ಹೋಗಿ ಮೈಸೂರಿಗೆ ಬಂದಾಗ ಚಾಟ್ಸ್ ತಿನ್ನೋದು. ಆ ಪ್ಲೇಸಸ್ ಯಾವುದು ಅಂತ ಈ ವಿಡಿಯೋದಲ್ಲಿ ಮುಂದೆ ಬರ್ತಾ ಬರ್ತಾ ಹೇಳ್ತೀನಿ. ಹೆಂಗೆ ಅನಿಸ್ತಾ ಮೈಸೂರು? ತುಂಬ ಕೂಲ್ ಆಗಿದೆ. ನೀವು ಸಿಲಿದ್ದೀರಾ ಅದಕ್ಕೆ ಕೂಲ್ ಅನಿಸ್ತಾ ಇರೋದು. ಔಟ್ಸೈಡ್ ಇಳಿದು ನೋಡಿ ಶೆಕೆ ಆಗುತ್ತೆ. ಹೌದು. ಹಾಂ, ಏನಂತಂದರೆ ಇವತ್ತಂತೂ ದೇವ್ರ ದರ್ಶನ ಸಕ್ಕದಾಗಾಯಿತು. ದೇವ್ರ ಮುಂದೆನೆ ಕೂರಿಸ್ಬಿಟ್ಟಿದ್ರು. ಅದೇ ಗುಡಿ ಮುಂದೆನೆ ಕೂರಿಸಿದ್ರು. ನೋಡಿ ಹೆಂಗೆ ಅಳ್ತಾ ಇದ್ದಾಳೆ ಮಗಳು. ಅಮ್ಮ ಇದ್ದಾರೆ ಹಿಂದೆ, ಮಮ್ಮಿ ಇದ್ದಾರೆ, ಮಗಳು ಅಳ್ತಾ ಇದ್ದಾಳೆ. ದೇವ್ರ ಮುಂದೆನೆ ಕೂರಿಸಿದ್ರು. ಸಕ್ಕದಾಗಾಯಿತು ದರ್ಶನ ಎಲ್ಲ. ಅಲ್ಲೇ ಮನಸ್ಸು ತುಂಬಿ ಬಂತು. ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತಂದರೆ ಚಾಟ್ಸ್ ತಿನ್ನೋಕ್ಕೆ. ಬನ್ನಿ ಏನೇನು ಚಾಟ್ಸ್ ತಿಂತೀವಿ, ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀವಿ. ಓಕೆ, ಏನಂತೀರಾ? ಏನು ತಿಂತೀರಾ ನೀವು? ಏನು ತಿನ್ನಬೇಕು ಅಂದ್ಕೊಂಡು ಬಂದಿದ್ದೀರಾ? ಅಮೃತ್ ಗೋಬಿನಿ ಸಿಗೋದಲ್ವಾ? ಪ್ಲೇಸ್ ರಿವೀಲ್ ಮಾಡಬೇಡಿ ಅಂದರೆ ರಿವೀಲೇ ಮಾಡಿಬಿಡ್ತಾ ಇದ್ದಾರೆ. ಹೌದು, ಆ್ಯಕ್ಚುಲಿ ಮೈಸೂರಲ್ಲಿ ಕುವೆಂಪು ನಗರಲ್ಲಿ ಇರೋರಿಗೆ ಗೊತ್ತಾಗುತ್ತೆ, ಗೊತ್ತಿರುತ್ತೆ. ಎಲ್ರಿಗೂ ಗೊತ್ತು. ಆದರೆ ಕುವೆಂಪು ನಗರಲ್ಲಿರೋರಿಗೆ ಜಾಸ್ತಿ ಗೊತ್ತಿರುತ್ತೆ. ಏನಂತಂದರೆ ಗೋಬಿ ಅಂದರೆ ಅಮೃತ್ ಗೋಬಿ. ಮತ್ತು ಗೋಲ್ಗಪ್ಪಗೆ ಒಂದು ಪ್ಲೇಸ್ ಇದೆ ಇಂಡಿಯನ್ ಬ್ಯಾಂಕ್ ಆಪೋಸಿಟ್ಟು. ಬನ್ನಿ ಕರ್ಕೊಂಡು ಹೋಗ್ತೀನಿ. ಅದು ಹನುಮಾನ್ ಟೆಂಪಲ್ ಇದೆಯಲ್ಲ ಕಾಂಪ್ಲೆಕ್ಸಲ್ಲಿ. ಸೊ ಅಲ್ಲಿ ನಮ್ಗೆ ಇವೆರಡು ಫೇವ್ರೆಟ್ ಪ್ಲೇಸು. ಈ 2 ಪ್ಲೇಸ್ಗೆ ಹೋಗಿ ಒಂದು ಗೋಲ್ಗಪ್ಪ ತಿನ್ನಬೇಕು ಅಂತ ಬಂದಿದ್ದೀವಿ, ಇನ್ನೊಂದು ಅಮೃತ್ ಗೋಬಿ. ಸೊ ಇವೆರಡು ಮೈಸೂರಿಗೆ ಬಂದಾಗ ನಾವು ತಪ್ಪದೆ ಮಾಡುವಂಥ ಕೆಲಸ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಏನು ಅಂತ. ಆಫ್ಟರ್ ಎಷ್ಟು ದಿನ ಆಯಿತು? ಆಲ್ಮೋಸ್ಟ್ ತುಂಬ ದಿನ ಆಯ್ತಲ್ವ ನಾವು ತಿಂದು. ತುಂಬ ಮಂತ್ಸ್ ಆಯಿತು. ಒಂದು 8 months ಆಯಿತು. ಒಂದು 8 months ಆಗಿದೆ ಆ ಪ್ಲೇಸಸ್ಗೆಲ್ಲ ಹೋಗಿ. ಆಫ್ಟರ್ 8 months ಇವಾಗ ಆಸೆ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಆಗುತ್ತಾ ಇಲ್ವಾ, ಇರುತ್ತಾ ಇಲ್ವಾ, ಆಲ್ಮೋಸ್ಟ್ ಇರುತ್ತೆ ಅಂತ. ನಾವು ಇವಾಗ ಹೋಗ್ತಾ ಇರೋದು 8 ಆಗಿದೆ. 8 o'clock ಇರುತ್ತಾ? ಇರುತ್ತೆ, ನೋಡೋಣ. ನನಗಂತೂ ಗೋಲ್ಗಪ್ಪ ತಿನ್ನಬೇಕು ಅಂತ ತುಂಬ ದಿನಗಳ ಆಸೆ. ಬಟ್ ಇವತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಅಮೃತ್ ಗೋಬಿ. ಆ್ಯಕ್ಚುಲಿ ಅದೊಂಥರ ಎಮೋಷನು. ಅಮೃತ್ ಗೋಬಿಲಿ ಬಂದು ಗೋಬಿ ತಿಂದರೆ ಮತ್ತು ಇನ್ನೊಂದು ಪ್ಲೇಸ್ ಇದೆ ಗೋಲ್ಗಪ್ಪ ತಿನ್ನೋಕ್ಕೆ. ಸೊ ಅಲ್ಲಿ ಹೋಗಿ ನಾವು ಗೋಲ್ಗಪ್ಪ ತಿಂದರೆ ಮೈಸೂರಿಗೆ ಬಂದಿದ್ದು ಮಿಷನ್ ಕಂಪ್ಲೀಟ್ ಅಂತ. ಸೊ ಇವಾಗ ಫಸ್ಟ್ ಲೊಕೇಶನ್ ರೀಚ್ ಆಗಿರೋದು ನಾವು ಅಮೃತ್ ಗೋಬಿಗೆ. ಬನ್ನಿ ಅಮೃತ್ ಗೋಬಿಗೆ ಹೋಗಿ ಟೇಸ್ಟ್ ಮಾಡಿ, ಟೇಸ್ಟ್ ಹಾಗೆ ಇದೆಯಾ ಅಥವಾ ಏನಾದ್ರು ಡಿಫ್ರೆನ್ಸಸ್ ಇದೆಯಾ ಎಲ್ಲ ನೋಡಿ ಹೇಳೋಣ. ಓಕೆ ಬನ್ನಿ. ನಾವು ಮಮ್ಮಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಮಮ್ಮಿ ಇಸ್ ಸೋ ಬ್ಯೂಟಿಫುಲ್. ಈಗ ನೋಡಿ ಡ್ರೈ ಗೋಬಿ ಆರ್ಡರ್ ಮಾಡಿದ್ವಿ. ಡ್ರೈ ಗೋಬಿ ಬಂದಿದೆ. ಸೊ ಇವಾಗ ಅಮೃತ್ ಗೋಬಿ ಬಂದಿದೆ. ಹೆಂಗಿದೆ? ಸೇಮ್ ಟೇಸ್ಟ್. ಚೆನ್ನಾಗಿದೆಯಾ? ಸೇಮ್ ಟೇಸ್ಟ್ ಸಿನ್ಸ್ 1996. 1998 ಆ್ಯಕ್ಚುಲಿ. ಮಮ್ಮಿ ಹೆಂಗಿದೆ? ಸಕ್ಕತ್ತಾಗಿದೆ. ನಂಗಂತೂ ಸಕ್ಕತ್ ಇಷ್ಟ ಇಲ್ಲಿ ಗೋಬಿ ತಿನ್ನಕ್ಕೆ. ಗೋಲ್ಗಪ್ಪಗೆ ಹೋಗ್ತೀಯಾ? Bank of India. This is our favorite Gupta's chaats. ಗೋಲ್ಗಪ್ಪ ನೋಡಿ. ಗೋಲ್ಗಪ್ಪ ತಿನ್ನಕ್ಕೆ ಎಲ್ಲ ಹೆಂಗೆ. ಬೇಡ ಪುರಿ ಬೇಡವಾ?
ನಾನು ಇಲ್ಲಿ ದಹಿ ಪೂರಿಗೆ ವೆಯ್ಟ್ ಮಾಡ್ತಾ ಇದ್ದೆ ನೋಡಿ, ಎಲ್ಲ ಹೆಂಗೆ ಕೂಗ್ತವ್ರೆ, ಕಾಯ್ತಾ ಕೂತಿದ್ದಾರೆ. ಐ ಆಮ್ ವೇಟಿಂಗ್ ಫಾರ್ ದಹಿ ಪೂರಿ. ನೋಡಿ ದಹಿ ಪೂರಿ ಹೆಂಗಿದೆ. ಎಲ್ಲರಿಗೂ ಸಪ್ಲೈ ಮಾಡಿ ಮಾಡಿ ನಾನು ಐಸ್ ಕ್ರೀಮ್ ಪಾಯಸ ಆಗ್ಬಿಟ್ಟಿದೆ. ಸೊ ಫನಿ. ಆಮೇಲೆ ಗೋಲ್ಗಪ್ಪ ಸ್ಪೈಸಿಯಾಗಿ ಚೆನ್ನಾಗಿತ್ತು. ದಹಿ ಪೂರಿ ಇಸ್ ಆಲ್ಸೋ ಓಕೆ ಓಕೆ. ಆಮೇಲೆ ಚಾಕ್ಲೇಟ್ ಐಸ್ ಕ್ರೀಮ್ ಅದು ಚೆನ್ನಾಗಿತ್ತು, ತುಂಬ ಕ್ರೀಮಿ ಟೆಕ್ಸ್ಚರಲ್ಲಿ ಚೆನ್ನಾಗಿತ್ತು. ನೀವೇನು ತಗೊಂಡಿದ್ದು? ಮೈಕ್ ಕೊಡು. ಹಾಂ, ಬೋಬಾ ಕೋಲ್ಡ್ ಕಾಫಿ ಇಸ್ ಆಲ್ಸೋ ಗುಡ್. ಬೋಬಾ ಕೋಲ್ಡ್ ಕಾಫಿ ಮೈಕ್ ಕೊಡಿ, ಹಂಗೆ ಮಾತಾಡಿದ್ರೆ. ಅದು ಚೆನ್ನಾಗಿತ್ತು. ಆಮೇಲೆ ಈಗ ಎಂಡೆಡ್ ವಿತ್ ಅವಕಾಡೋ ಮಿಲ್ಕ್ ಶೇಕ್. ಏನು ತಿಂದ್ರಿ? ಯಾವ್ದು ಇಷ್ಟ ಆಯ್ತು? ಗೋಬಿ ಮತ್ತೆ ನಾನು ಐಸ್ ಕ್ರೀಮ್ ತಿಂತಾ ಇರೋದು. ಎರಡು ಚೆನ್ನಾಗಿತ್ತು. ಗೋಬಿ ಐಸ್ ಕ್ರೀಮಾ? ವೆನಿಲಾ. ವೆನಿಲಾ ಫ್ಲೇವರು ನಿಮ್ಮ ಫೇವ್ರೆಟ್? ಎಲ್ಲೋದ್ರೂ ವೆನಿಲಾ? ಹೌದು, ನಂಗೆ ಇಷ್ಟ. ನೀವು ಗೋಬಿ ತಿನ್ನಲ್ವಲ್ಲ, ಏನು ಇವತ್ತು ಗೋಬಿ ತಿನ್ಬಿಟ್ರಿ? ನೀವೆಲ್ಲ ಫೋರ್ಸ್ ಮಾಡಿ ಕೊಡ್ಸಿದ್ರಲ್ಲ ಅಮೃತ್ ಗೋಬಿ ಸ್ಪೆಷಲ್ ತಿನ್ನಿ ತಿನ್ನಿ ಅಂತ, ಅದಕ್ಕೆ ತಿಂದೆ. ಚೆನ್ನಾಗಿತ್ತದ. ಡ್ಯಾಡಿನ ಮಿಸ್ ಮಾಡ್ಕೊತಾ ಇಲ್ವಾ? ಮಿಸ್ ಮಾಡ್ಕೊತಾ ಇದೀವಿ. ಅವ್ರು ಬಂದಿದ್ದು ಚೆನ್ನಾಗಿರ್ತಾ ಇದ್ರು. ಈಗ ದೇವಿಶಾನ್ ಅವರೇ, ನಿಮಗೆ ಏನೇನು ತಿಂದ್ರಿ? ಹೆಂಗನ್ಸ್ತು? ಗೋಬಿ ಮಂಚೂರಿ ತಿಂದ್ವಿ, ಮತ್ತೆ ಬಟರ್ ಫ್ರೂಟ್ ಕೊಟ್ವಿ. ಮತ್ತೆ ನಂಗೆ ಇಷ್ಟ ಆಗೋದು ಬಟರ್ ಫ್ರೂಟ್ ಚೆನ್ನಾಗಿತ್ತು. ಸೆಕೆಂಡ್ ಟೈಮ್ ಕುದಿಯೋದು ಬಟರ್ ಫ್ರೂಟ್. ನೀರು ಸೇರ್ತು. ಐಸ್ ಕ್ರೀಮ್ ತಿಂದ? ತುಂಬಾ ಐಸ್ ಕ್ರೀಮ್ ತಿಂದೆ, ಚಾಕ್ಲೇಟ್ ಚೆನ್ನಾಗಿತ್ತು, ಅದು ಸೂಪರ್ ಇತ್ತು. ಆಮೇಲೆ ನಿಂಗೆ ಗೋಬಿ ಇಷ್ಟ ಆಯ್ತಾ? ಚೆನ್ನಾಗಿತ್ತು, ಗೋಬಿ ಇಷ್ಟ ಆಯ್ತು. ಈಗ ಗೋಬಿ ಇಷ್ಟ ಆಯ್ತಾ? ಇದಿಷ್ಟ ಆಯ್ತಾ? ಮಿಲ್ಕ್ ಶೇಕ್ ಇಷ್ಟ ಆಯ್ತಾ? ಬಟರ್ ಫ್ರೂಟ್. ಓಕೆ ಆಯ್ತು. ಬಟರ್ ಫ್ರೂಟ್ ಇಷ್ಟ. ಹೆಂಗಿತ್ತು ಮೈಸೂರು ಟ್ರಿಪ್ಪು? ಚೆನ್ನಾಗಿತ್ತು, ಸೂಪರ್ ಇತ್ತು ತುಂಬಾ. ನಿಂಗೆ ಎಲ್ಲರ ಜೊತೆ ಬಂದ್ರೆ ಹ್ಯಾಪಿ ಅನ್ಸುತ್ತಾ? ಮಮ್ಮ ಡ್ಯಾಡಿ ಜೊತೆ ಹೋದ್ರೆ ಹ್ಯಾಪಿ ಅನ್ಸುತ್ತಾ? ಎಲ್ಲರೂ ಬಂದೆ, ಎಲ್ಲರೂ ಬಂದ್ರೆ ಹ್ಯಾಪಿಯಾಗಿ ಅಷ್ಟೇ. ಸೇರ್ಸಷ್ಟನು ಬಂದಾಗೂ ಸೇರ್ಸಷ್ಟ ಬಂದರೆ ಇನ್ನೂ ಹ್ಯಾಪಿ ಆಗ್ತದೆ. ಆಯ್ತು, ಬಾಯ್ ಹೇಳು. ಬಾಯ್.